ನಮಸ್ಕಾರ. ಶ್ರೋಡಿಂಗರ್ ಬೆಕ್ಕು ಮತ್ತು ಕ್ವಾಂಟಮ್ ಬಲವಿಜ್ಞಾನ ಮಾನವನ ಅರಿವಿನ ಗಡಿಗಳು. ಥಾಮಸ್ ಯಂಗ್ ನಡೆಸಿದ ಎರಡು ಕಿಂಡಿಗಳ ಪ್ರಯೋಗ ಅಂದರೆ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟು ನಿಸರ್ಗದ ಬುನಾದಿಯಲ್ಲಿರುವ ಮಾನವ ಎಂದಿಗೂ ತೃಪ್ತಿಕರವಾಗಿ ಅರಿಯಲಾಗದ ಗುಟ್ಟುಗಳತ್ತ ತಿರುಗಿ ನೋಡುವಂತೆ ಮಾಡಿದ ಚಾರಿತ್ರಿಕ ಘಟನೆ ಎನ್ನುವಂಥ ಅಭಿಪ್ರಾಯವನ್ನು 2 ಸಲ ನೊಬೆಲ್ ಪ್ರಶಸ್ತಿ ಪಡೆದ ರಿಚರ್ಡ್ ಫೆಯ್ನ್ಮನ್ ಹೊಂದಿದ್ದರು. ಆದ್ದರಿಂದ ಕಣ ಮತ್ತು ಅಲೆ ಅಂದ್ರೇನು, ಎರಡು ಕಿಂಡಿಗಳ ಪ್ರಯೋಗದಲ್ಲಿ ಅಂತಹದ್ದು ಏನಿದೆ ಅನ್ನೋದನ್ನು ನಾವು ಸ್ವಲ್ಪ ವಿವರವಾಗಿ ನೋಡೋಣ. ವಿಶ್ವದಲ್ಲಿ ಕಣ ಮತ್ತು ಅಲೆ ಎನ್ನುವ ಎರಡು ಬಗೆಯ ಚಲನೆಗಳಿದ್ದಾವೆ. ಇವೆರಡೂ ಚಲನೆಗಳು ಕೂಡ ಚೈತನ್ಯವನ್ನು ಮುಂದಕ್ಕೆ ಒಯ್ತವೆ. ಕಣಗಳು ನೇರವಾದ ಸಾಲಿನಲ್ಲಿ ರೇಖಿನಲ್ಲಿ ಕಿರಣ ಮತ್ತು ಕೋಲಿನಂತೆ ಚೈತನ್ಯವನ್ನು ಅಂದರೆ ಎನರ್ಜಿಯನ್ನು ಸಾಗಿಸ್ತವೆ. ಎರಡು ಬೆಳಕಿನ ಕಿರಣ ಅಥವಾ ಕೋಲುಗಳು ಒಂದನ್ನೊಂದು ಅಡ್ಡ ಹಾಯ್ದರೆ ಹಾಗೆ ಹಾಯ್ದ ಭಾಗದಲ್ಲಿ ಹೆಚ್ಚು ಬೆಳಕು ಉಂಟಾಗುತ್ತೆ. ಇದಕ್ಕಿಂತ ಬೇರೆಯಾಗಿ ಅಲೆಗಳಲ್ಲಿ ಚೈತನ್ಯ ಮೇಲೆ ಕೆಳಗೆ ಅಥವಾ ಬದಿಗಳಲ್ಲಿ ಏರಿ ಇಳಿತ ಮುಂದಕ್ಕೆ ಸಾಗುತ್ತೆ. ನೀರಿನ ಅಲೆಯನ್ನು ನೋಡಿದವರೆಲ್ಲರೂ ಒಂದು ಸಂಗತಿಯನ್ನು ಗಮನಿಸಿರ್ತಾರೆ. ಅಲೆಗಳು ಇಲ್ಲದೆ ಇರಬೇಕಾದ್ರೆ ಕೊಳದ ನೀರು ಒಂದು ಗೊತ್ತಾದ ಮಟ್ಟದಲ್ಲಿ ಇರ್ತದೆ. ಆದರೆ ಅದರಲ್ಲಿ ಅಲೆ ಎದ್ದಾಗ ಅಲೆಯ ಅರ್ಧ ಕೊಳದ ನೀರಿನ ಮೂಲ ಮಟ್ಟದಿಂದ ಮೇಲೆ ಎದ್ದಿದ್ರೆ ಇನ್ನೂ ಉಳಿದ ಅರ್ಧ ಕೆಳಗೆ ಇಳಿದಿರ್ತದೆ. ಈ ಏರಿಳಿತಕ್ಕೆ ನಿರ್ದಿಷ್ಟವಾದಂಥ ಎತ್ತರ ಅಂದರೆ ಪಾರ ಅಂತ ತಾಂತ್ರಿಕವಾಗಿ ಕರೀತಾರೆ. ಹಾಗೆ ಅಗಲಗಳು ಇದನ್ನು ತರಂಗಾಂತರ ಅಂತ ವೈಜ್ಞಾನಿಕವಾಗಿ ಕರೀತಾರೆ. ಇವು ಪಾರ ಅಂದರೆ ಆಂಪ್ಲಿಟ್ಯೂಡು ಮತ್ತು ತರಂಗಾಂತರ ಅಗಲ ಅಂದರೆ ತರಂಗಾಂತರ ವೇವ್ ಲೆಂತ್ಗಳು ಇರ್ತವೆ. ಯಾವುದೇ ಒಂದು ಜಾಗದಿಂದ ಒಂದು ನಿರ್ದಿಷ್ಟ ಕಾಲದಲ್ಲಿ ಒಂದು ಸೆಕೆಂಡಿನಲ್ಲಿ ಎಷ್ಟು ಅಲೆಗಳು ಸಾಕ್ತವೆ ಅನ್ನೋದು ಆವರ್ತನೆ ಅಂದರೆ ಫ್ರೀಕ್ವೆನ್ಸಿ. ತರಂಗಾಂತರ ಮತ್ತು ಆವರ್ತನೆ ಅಂದರೆ ವೇವ್ ಲೆಂತು ಮತ್ತು ಇವುಗಳ ಫ್ರೀಕ್ವೆನ್ಸಿ ಇವುಗಳನ್ನು ಗುಣಿಸಿದರೆ ದಕ್ಕತಕ್ಕಂಥದ್ದು ಈ ಅಲೆಯೇ ಮುಂದಕ್ಕೆ ಚಲಿಸ್ತಕ್ಕಂಥ ವೇಗ ಆಗಿರ್ತದೆ. ಎರಡು ಅಲೆಗಳು ಒಂದಕ್ಕೆ ಒಂದು ಹಾಯ್ದಾಗ ಅತಿ ಹೆಚ್ಚು ಬೆಳಕಿನಿಂದ ಕತ್ತಲಿನವರೆಗೆ ಬಗೆ ಬಗೆಯ ರೀತಿಯ ಪುಟ್ಟಿಗಳು ಮೂಡ್ತವೆ. ಎರಡು ಅಲೆಗಳು ಗರಿಷ್ಠ ಮೇಲೇರಿದ ಸ್ಥಿತಿಯಲ್ಲಿ ಒಂದಕ್ಕೊಂದು ಅಡ್ಡ ಹಾಯ್ದರೆ ಅತಿ ಹೆಚ್ಚಿನ ಬೆಳಕು ಉಂಟಾಗುತ್ತೆ. ಇದನ್ನು ತರಂಗವರ್ಧನೆ ಅಂತ ಕರೀತಾರೆ. ಒಂದು ಅಲೆ ಗರಿಷ್ಠ ಮೇಲೇರಿದ ಸ್ಥಿತಿಯಲ್ಲಿ ಇರಬೇಕಾದ್ರೆ ಇನ್ನೊಂದು ಅಲೆ ಕನಿಷ್ಠ ಇಳಿಕೆಯ ಸ್ಥಿತಿಯಲ್ಲಿ ಅದನ್ನು ಅಡ್ಡ ಹಾಯ್ದರೆ ಅದು ತರಂಗಗಳು ಒಂದಕ್ಕೊಂದು ನಿರಸನಗೊಳ್ತವೆ, ರದ್ದಾಗ್ತವೆ. ಅವು ಅತ್ಯಲ್ಪ ಮಟ್ಟದಲ್ಲಿ ಇರ್ತವೆ. ಮಧ್ಯಂತರ ಸ್ಥಿತಿನಲ್ಲಿ ಆದರೆ ಅದನ್ನು ತರಂಗವರ್ಧನೆ ಬೇರೆ ಬೇರೆ ಪ್ರಮಾಣದಲ್ಲಿ ಬೆಳಕಿನ ಪಟ್ಟಿಗಳು ಮೂಡ್ತವೆ. ಅಂದರೆ ಎರಡು ಅಲೆಗಳು ಆದಾಗ ಅತಿ ಎತ್ತರ, ಅತ್ಯಲ್ಪ ಎತ್ತರ ಮತ್ತು ಮಧ್ಯಮ ಹಲವು ಎತ್ತರಗಳ ಅಲೆಗಳು ಉಂಟಾಗ್ತವೆ. ಈ ಅಲೆಗಳು ಒಂದಕ್ಕೊಂದು ಬೆರಕೆ ಆದಾಗ ಅವುಗಳ ಒಟ್ಟು ಎತ್ತರವನ್ನು ನಾವು ಅಳಿಬಹುದು ಮತ್ತು ಗುರುತಿಸಬಹುದು. ಇದನ್ನು ತಿಳ್ಕೊಂಡು ಈ ಎರಡು ಅಲೆಗಳು ಆದಾಗ ಉಂಟಾಗ್ತಕ್ಕಂಥ ಪರಿಣಾಮಗಳನ್ನು ಅಧ್ಯಯನ ಮಾಡ್ಬೋದು. ಇದು ವಿಜ್ಞಾನದಲ್ಲಿ ಬಹಳ ದೊಡ್ಡದಾದಂಥ ಶಾಖೆ. ನಿಸರ್ಗದ ಗುಟ್ಟುಗಳನ್ನು ಬಿಡಿಸೋದಕ್ಕೆ ಇದು ನಮಗೆ ಬಹಳ ನೇರವಾಗಿದೆ. ಆದ್ದರಿಂದ ಯಾವುದೇ ಚೈತನ್ಯ ಕಣ ಅಥವಾ ಅಲೆ ಯಾವ ರೂಪದಲ್ಲಿದೆ ಅನ್ನೋದನ್ನು ಅಲೆಗಳು ಆಯ್ದಾಗ ಉಂಟಾಗ್ತಕ್ಕಂಥ ಪರಿಣಾಮಗಳನ್ನು ನೋಡಿ ನಾವು ಹೇಳ್ಬೋದು. ಒಟ್ಟಾರೆಯಾಗಿ ಪ್ರಾಯೋಗಿಕ ಮತ್ತು ವ್ಯಾವಹಾರಿಕ ದೃಷ್ಟಿಯಲ್ಲಿ ಕಣಗಳ ಸಾಗಿಕೆಯನ್ನು ಒಂದು ಆಯಾಮದಲ್ಲಿ, ಅಲೆಗಳ ಸಾಗಿಕೆಯನ್ನು 2 ಆಯಾಮಗಳಲ್ಲಿ ನಾವು ಮನದಟ್ಟು ಮಾಡ್ಬೋದು, ಕಂಡುಕೋಬಹುದು. ಅಲೆಗಳು ಹೋಗುವ ದಾರಿನಲ್ಲಿ ತರಂಗಾಂತರಕ್ಕಿಂತ ಅಂದರೆ ವೇವ್ ಲೆಂತ್ಗಿಂತ ಸಣ್ಣದಾದಂಥ ಅಡಚಣೆಯನ್ನು ನಾವು ಇರಿಸಿದರೆ ಅಲೆ ಅದನ್ನು ಸುತ್ತುವರೆದು ಪೂರ್ತಿಯಾಗಿ ಮುಳುಗಿಸಿ ಮುಚ್ಚಿಬಿಡ್ತದೆ. ಅಡಚಣೆ ತರಂಗಾಂತರಕ್ಕಿಂತ ಅಂದರೆ ವೇವ್ ಲೆಂತ್ಗಿಂತ ಬಹಳ ದೊಡ್ಡದಾಗಿದ್ದರೆ ಅಲೆಗಳು ಬಂದು ಅದಕ್ಕೆ ತಾಗಿ ನೆಟ್ಟಗಾಗಿ ಸಮಾಂತರಗೊಂಡು ಸಾಗ್ತವೆ. ಅಡಚಣೆಯ ಇನ್ನೊಂದು ಕಡೆ ಅಲೆಗಳನ್ನು ಗುರುತಿಸೋಕ್ಕಾಗದಷ್ಟು ಸ್ವಲ್ಪ ವೇಗವಾಗಿ ಅಲೆಯ ಲಕ್ಷಣಗಳನ್ನು ಕಳೆದುಕೊಂಡು ಅಡಚಣೆಯನ್ನು ತಾಗೋದಕ್ಕೆ ಮೊದಲಿದ್ದ ಸ್ಥಿತಿಯನ್ನು ಹೋಲ್ತಾ ಇರ್ತವೆ. ಆದ್ದರಿಂದ ಬೆಳಕು ಕಣ್ಣಿಗೆ ಕಾಣದಂಥ ಅತಿ ಸಣ್ಣ ಅಲೆಗಳಿಂದ ಆಗಿದ್ದೇ ಆದರೆ ಅದು ಅಡಚಣೆಗೆ ತಾಗಿ ಅಂಚುಗಳಿಂದ ಹೊರಬರಬೇಕಾದ್ರೆ ಒಳಕ್ಕೆ ಬಾಗೋದು ಗುರುತಿಸಲಾಗದಷ್ಟು ಅತ್ಯಲ್ಪವಾಗಿ ಇರುತ್ತೆ. ಆದ್ದರಿಂದ ನೆರಳಿನ ಅಂಚು ನಮಗೆ ಚೂಪಾಗಿಯೇ ಕಾಣುತ್ತೆ. ಇದನ್ನು ಹೋಗಲಾಡಿಸೋದಕ್ಕೆ ಬೆಳಕನ್ನು ಅದರ ತರಂಗಾಂತರಕ್ಕೆ ಅಂದರೆ ವೇವ್ ಲೆಂತ್ಗೆ ಸನಿಹ ಇರುವಂಥ ಅಡಚಣೆಗಳ ಮೂಲಕ ಕಳಿಸ್ಬೇಕು. ಇದನ್ನು ಕಿರಿದಾದ ಕಿಂಡಿಯ ಮೂಲಕ ಬೆಳಕನ್ನು ಕಳಿಸಿ ಪಡಿಬಹುದು ಅನ್ನುವ ತೀರ್ಮಾನಕ್ಕೆ ವಿಜ್ಞಾನಿ ಥಾಮಸ್ ಯಂಗ್ ಬರ್ತಾನೆ. ಇದು ದೊಡ್ಡ ತಡೆ ಗೋಡೆಯಲ್ಲಿ ಕೊರೆದ ಸಣ್ಣ ಕಿಂಡಿಯ ಮೂಲಕ ನೀರನ್ನು ಕಳಿಸೋದಕ್ಕೆ ಅಥವಾ ಕೊಳಕ್ಕೆ ಕಲ್ಲನ್ನು ಎಸೆಯೋದಕ್ಕೆ ಸಮನಾದಂತಹ ಒಂದು ಕ್ರಿಯೆ. ನೀರು ಕಿಂಡಿಯಿಂದ ಹೊರಬರಬೇಕಾದ್ರೆ ಅದರ ಅಲೆ ಲಕ್ಷಣ ಎದ್ದು ಕಾಣ್ತದೆ. ಬೆಳಕು ಹರಿಯೋದಕ್ಕೆ 2 ಕಿಂಡಿಗಳನ್ನು ಮಾಡೋದು ಕೊಳಕ್ಕೆ ಒಮ್ಮೆಲೆ 2 ಕಲ್ಲುಗಳನ್ನು 2 ಜಾಗಗಳಿಗೆ ಎಸೆದಂತೆ. ಈ 2 ಕಲ್ಲುಗಳು 2 ಬೇರೆ ಬೇರೆ ಅಲೆಗಳನ್ನು ಉಂಟು ಮಾಡ್ತವೆ. ಈ ಅಲೆಗಳು ಒಂದಕ್ಕೊಂದು ಆಯ್ದಾಗ ಈಗಾಗಲೇ ಅನುಭವಕ್ಕೆ ಗೊತ್ತಿರುವ ವ್ಯತಿಕರಣ ಅಂದರೆ ಅಲೆಗಳು ಆಯ್ದಾಗ ಉಂಟಾಗ್ತಕ್ಕಂಥ ಪರಿಣಾಮಗಳು ಕಾಣಿಸ್ಬೇಕು. ಇದು ಥಾಮಸ್ ಯಂಗ್ ಪ್ರಯೋಗದ ಮೂಲ ಅಡಿಗಟ್ಟು. 2 ಕಿಂಡಿಗಳ ಪ್ರಯೋಗವನ್ನು ಥಾಮಸ್ ಮಾಡಿದಂಥ 2 ಕಿಂಡಿಗಳ ಪ್ರಯೋಗ ಹೀಗಿದೆ.
ಎ ಒಂದು ಬೆಳಕಿನ ಆಕಾರ ಆಗಿದ್ದರೆ ಬಿ ಮತ್ತು ಸಿ ಅನ್ನೋವು ಎರಡು ಕಿಂಡಿಗಳು, ಡಿ ಅನ್ನೋದು ಒಂದು ಪರದೆ. ಮೊದಲಿಗೆ ಬಿ ಮತ್ತು ಸಿ ಎರಡರಲ್ಲಿ ಒಂದು ಕಿಂಡಿಯನ್ನು ಮುಚ್ಚಿಟ್ಟಿರೋಣ. ಈಗ ಎ ಇಂದ ಕಳಿಸಿದಂಥ ಬೆಳಕಿನ ಕಣ ಅಥವಾ ಕಿರಣ ಬಿ ಅಥವಾ ಸಿ ಮೂಲಕ ಸಾಗಿ ಡಿ ಪರದೆಯ ಮೇಲೆ ಬೀಳುತ್ತೆ. ಹೀಗೆ ನೂರಾರು ಬೆಳಕಿನ ಕಣಗಳನ್ನು ಕಳಿಸಿದರೆ ಅವು ಪರದೆಯ ಮೇಲೆ ಬಿದ್ದು ಒಂದು ಬೆಳಕಿನ ಪೊಟ್ಟಿಯನ್ನು ರಚಿಸ್ತವೆ. ಕಿಂಡಿಗೆ ನೇರವಾಗಿ ಎದುರಾಗಿರುವ ಜಾಗದಲ್ಲಿ ಹೆಚ್ಚು ಕಣಗಳು ತಾಗೋದ್ರಿಂದ ಅಲ್ಲಿ ಹೆಚ್ಚು ಬೆಳಕಿದ್ದು ಅದರ ಎಡಬಲ ಬದಿಗಳಲ್ಲಿ ಕಡಿಮೆ ಬೆಳಕಿರ್ತದೆ. ಎರಡು ತೂತಿರುವ ತಟ್ಟಿನಲ್ಲಿ ಒಂದು ತೂತನ್ನು ಮುಚ್ಚಿ ಮೇಲಿನಿಂದ ಮರಳನ್ನು ಸುರಿದಾಗ ತೂತಿನ ಕೆಳಗೆ ನೇರದಲ್ಲಿ ಮರಳು ಗುಡ್ಡೆಯಾಗಿ ಬಿದ್ದು ಪಕ್ಕದಲ್ಲಿ ಸೇರಿದಂತೆ ಕಡಿಮೆ ಆಗ್ತದೆ. ಇದು ಕಣಗಳು ತೂತಿನಿಂದ ಸಾಗಿದಾಗ ಆಗ್ತಕ್ಕಂಥ ಹರಡಿಕೆಯ ಪರಿಣಾಮ. ಇದರ ಬದಲು ಎರಡು ತೂತುಗಳನ್ನು ತೆಗೆದು ತಟ್ಟಿನಲ್ಲಿ ಮರಳನ್ನು ಸುರಿದಾಗ ಅವೆರಡು ನೇರವಾಗಿ ಕೆಳಗೆ ಎರಡು ಗುಡ್ಡೆಗಳಾಗಿ ಬೀಳ್ತವೆ. ಇದು ಎರಡು ಕಿಂಡಿಗಳ ಮೂಲಕ ಕಣಗಳು ಸಾಗಿದಾಗ ಉಂಟಾಗುವ ಹರಡಿಕೆಯ ಪರಿಣಾಮ. ಒಂದು ತೂತಿರಬೇಕಾದ್ರೆ ಬೆಳಕು ಹಾಗೂ ಮರಳಿನ ಕಣಗಳು ಗುಡ್ಡೆಯಾಗಿ ಬೀಳುವ ನಡುವೆ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಆದರೆ ಎರಡು ಕಿಂಡಿಗಳು ಇರಬೇಕಾದ್ರೆ ಬೆಳಕು ಬೇರೆಯದೇ ಆದ ರೀತಿಯಲ್ಲಿ ವರ್ತಿಸ್ತತೆ ಅನ್ನೋದೇ ಈ ಪ್ರಯೋಗದ ಸೋಜಿಗೆ ಆಗಿತ್ತು. ಎರಡು ಕಿಂಡಿಗಳನ್ನು ತೆಗೆದಾಗ ನಮ್ಮ ಸಾಮಾನ್ಯ ತಿಳುವಳಿಕೆಯಂತೆ ಎರಡು ತೂತುಗಳ ಮೂಲಕ ಮರಳು ಹರಿದು ಎರಡು ಗುಡ್ಡೆಗಳಾಗುವ ರೀತಿಯಲ್ಲಿ ಎ ಇಂದ ಕಳಿಸಿದ ಫೋಟಾನ್ಗಳು ಬಿ ಅಥವಾ ಸಿ ಎರಡರಲ್ಲಿ ಒಂದರ ಮೂಲಕ ಸಾಗಿ ಡಿ ಪರದೆಯ ಮೇಲೆ ಮೊದಲಿನಂತೆ ಎರಡು ಸ್ವತಂತ್ರವಾದ ಬೆಳಕಿನ ಪಟ್ಟಿಗಳನ್ನು ಮೂಡಿಸಬೇಕು. ವಾಸ್ತವದಲ್ಲಿ ಹೀಗೆ ಆಗೋದಿಲ್ಲ. ಇದರ ಬದಲು ಪರದೆಯ ಮೇಲೆ ಬಿಳಿ ಮತ್ತು ಕಪ್ಪು ಪಟ್ಟಿಗಳ ಒಂದು ಸರಣಿಗಳು ಸಿಗ್ತವೆ. ಇದು ಒಂದು ರೀತಿಯ ವರ್ಣಪಟಲ. ಅಂದರೆ ಮೊದಲನೇ ಸ್ಥಿತಿನಲ್ಲಿ ಬಿ ಕಿಂಡಿ ತೆರೆದು ಸಿ ಕಿಂಡಿ ಮುಚ್ಚಿದಾಗ ಬೆಳಕಿನ ಕಣಗಳು ನೇರವಾಗಿ ಒಂದು ಕಿಂಡಿಯ ಮೂಲಕ ಸಾಗಿ ಪರದೆಯ ಮೇಲೆ ಬಿದ್ದು. ಎರಡನೇ ಸ್ಥಿತಿಯಲ್ಲಿ ಬೆಳಕಿನ ಕಣಗಳು ನಿರ್ದಿಷ್ಟವಾಗಿ ಒಂದು ಕಿಂಡಿಯ ಮೂಲಕ ಸಾಗದೆ ಅಲೆಯಂತೆ ಎರಡು ಕಿಂಡಿಗಳ ಮೂಲಕ ಕೂಡ ಸಾಗಿದವು. ಇದರಿಂದ ಅಲೆಗಳು ಒಂದನ್ನು ಒಂದು ಬೆರಿತಕ್ಕಂಥ ವ್ಯತಿಕರಣ ನಡೆದು ಕಪ್ಪು ಬಿಳುಪಿನ ಪಟ್ಟಿಯನ್ನು ನಿರ್ಮಿಸಿದವು. ಆದ್ದರಿಂದ ಮೊದಲನೇ ಸ್ಥಿತಿಯಲ್ಲಿ ಬೆಳಕು ಕಣ ಅಂತ ಆದರೆ ಎರಡನೇ ಸ್ಥಿತಿಯಲ್ಲಿ ಅದು ಅಲೆ ಅಂತ ನಮಗೆ ಗೊತ್ತಾಗುತ್ತೆ. ಎರಡು ಕಿಂಡಿಗಳು ತೆಗೆದಿರಬೇಕಾದ್ರೆ ಒಂದೇ ಫೋಟಾನ್ ಅಂದರೆ ಒಂದೇ ಬೆಳಕಿನ ಕಣ ಕಳಿಸಿದರೂ ಕೂಡ ಅದು ಅಲೆಯಂತೆ ಎರಡು ಕಿಂಡಿಗಳ ಮೂಲಕ ಒಂದೇ ಕಾಲದಲ್ಲಿ ಸಾಗಿ ಎರಡು ಅಲೆಗಳು ಬೆರಕೆಯಾಗುವಂತೆ ಉಂಟಾಗುವ ಪರಿಣಾಮಗಳನ್ನು ಉಂಟು ಮಾಡ್ತವೆ. ಇದು ಬೆಳಕಿನ ಮೂಲ ಲಕ್ಷಣ ಆಗೈತೆ ಅಂತ ಥಾಮಸ್ ಯಂಗ್ ತೋರಿಸ್ತಾರೆ. ಬೆಳಕು ಅಂದರೆ ಫೋಟೋನು ಅಲೆಯಾಗಿದ್ದರೆ ಒಮ್ಮೆಲೆ ಎರಡು ಕಿಂಡಿಗಳ ಮೂಲಕ ಹೇಗೆ ಹೋಗ್ತೈತೆ ಅನ್ನೋದನ್ನು, ಅಥವಾ ಕಣವಾಗಿದ್ದರೆ ಎರಡರಲ್ಲಿ ಯಾವ ಕಿಂಡಿಯ ಮೂಲಕ ಹೋಗ್ತೈತೆ ಅನ್ನೋದು ತಿಳಿಯೋದಕ್ಕೆ ಕಿಂಡಿಗಳ ಮುಂದೆ ಪತ್ತೆಕಾರಕಗಳನ್ನ ಅಂದರೆ ಡಿಟೆಕ್ಟರ್ಸ್ನ ಇರಿಸಬಹುದು. ಪತ್ತೆಕಾರಕ ಅಂದರೆ ಡಿಟೆಕ್ಟರ್ ಇನ್ನೊಂದು ಬೆಳಕಿನ ಆಕಾರ ಆಗಿದ್ದು ಕಿಂಡಿಯ ಮೂಲಕ ಸಾಗುವ ಫೋಟಾನ್ ಜೊತೆಗೆ ಅಂತ್ಯಕ್ರಿಯೆಯನ್ನು ನಡೆಸಿ ಅದನ್ನು ದಾಖಲಿಸ್ತದೆ. ಪತ್ತೆಕಾರಕವನ್ನು ಡಿಟೆಕ್ಟರ್ನ ಅಳವಡಿಸಿ ಫೋಟಾನನ್ನು ಕಳಿಸಿದಾಗ ಅದು ಕಣದಂತೆ ಎರಡರಲ್ಲಿ ಯಾವುದಾದ್ರೂ ಒಂದು ಕಿಂಡಿಯ ಮೂಲಕ ಹೋಗುತ್ತೆ. ಫೋಟಾನ್ ನಿಜ ಸ್ಥಿತಿ ತಿಳಿಯೋದಕ್ಕೆ ಪತ್ತೆಕಾರಕದಲ್ಲಿ ಅಂದರೆ ಡಿಟೆಕ್ಟರಲ್ಲಿ ಬಳಸ್ತಕ್ಕಂಥ ಬೆಳಕಿನ ಚೈತನ್ಯ ಆದಷ್ಟು ಕಡಿಮೆ ಇದ್ದರೆ ಒಳ್ಳೆಯದು. ಪತ್ತೆಕಾರಕದ ಡಿಟೆಕ್ಟರ್ನ ಚೈತನ್ಯ ಒಂದು ಗೊತ್ತಾದ ಮಿತಿಗಿಂತ ಕೆಳಗೆ ಇದ್ದರೆ ಪತ್ತೆಕಾರಕದ ಬೆಳಕು ಅಂದರೆ ಡಿಟೆಕ್ಟರ್ನ ಬೆಳಕು ಕಣವನ್ನು ಗುರುತಿಸೋದಕ್ಕೆ ಸಾಧ್ಯ ಇಲ್ಲ. ಆಗ ಫೋಟಾನ್ ಅಲೆ ಅಂತ ವರ್ತಿಸ್ತಾ ವ್ಯತಿಕರಣವನ್ನು ದಾಖಲಿಸ್ತದೆ. ಅಂದರೆ ನೋಡಿದಾಗ ಕಣ ಆಗುವ ನೋಡದಿದ್ದಾಗ ಅಲೆಯಾಗುವ ಸೋಜಿಗದ ಗುಣಲಕ್ಷಣಗಳನ್ನು ಬೆಳಕು ಹೊಂದೈತೆ. ಕಿಂಡಿಗಳಿಂದ ಇಂತಹ ಪರಿಣಾಮಗಳನ್ನು ಉಂಟಾಗ್ತಿರ್ಬೋದೇ ಅಂತ ತಿಳಿಯೋದಕ್ಕೆ ಕಿಂಡಿಗಳ ನಂತರದ ಪತ್ತೆಕಾರಕಗಳನ್ನು ಅಂದರೆ ಕಿಂಡಿಯ ನಂತರ ಪತ್ತೆಕಾರಕ ಡಿಟೆಕ್ಟರ್ನ ಅಳವಡಿಸಿದಾಗಲೂ ಕೂಡ ಇದೇ ಫಲಿತಾಂಶಗಳು ಬಂದವು. ನಂತರದಲ್ಲಿ 3 ಕಿಂಡಿಗಳನ್ನು ಬಳಸಿ ಮಾಡಿದಂಥ ಪ್ರಯೋಗಗಳಲ್ಲೂ ಕೂಡ ಇದೇ ಫಲಿತಾಂಶಗಳು ದಕ್ಕಿದವು. ಮುಂದಿನ ದಿನಗಳಲ್ಲಿ ಬೆಳಕಿಗೆ ನಡೆಸಿದಂಥ 2 ಕಿಂಡಿಗಳ ಪ್ರಯೋಗಗಳನ್ನು ಎಲೆಕ್ಟ್ರಾನ್ ಕಣಗಳ ಮೇಲೂ ಕೂಡ ನಡೆಸಲಾಯಿತು. ಆಗ ಬೆಳಕು ಮಾತ್ರ ಅಲ್ಲ, ದ್ರವ್ಯದ ಮೂಲ ಆಗಿರುವ ಪರಮಾಣುವಿನಲ್ಲೂ ಕೂಡ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಮುಂತಾದ ದ್ರವ್ಯದ ಮೂಲ ಕಣಗಳಲ್ಲಿಯೂ ಕೂಡ ಕಣ ಮತ್ತು ಅಲೆ ಎನ್ನುವ 2 ಲಕ್ಷಣಗಳಿವೆ ಅನ್ನೋದು ಗೊತ್ತಾಯಿತು. ಈ ಗಳಿಗೆಯಿಂದ ಕ್ವಾಂಟಮ್ ಬಲ ವಿಜ್ಞಾನ ಅಭಿಜಾತ ಭೌತ ವಿಜ್ಞಾನದಿಂದ ಅಂದರೆ ಕ್ಲಾಸಿಕಲ್ ಫಿಸಿಕ್ಸ್ನಿಂದ ಬೇರೆಯದೇ ಆದಂಥ ಯುಗ ಮತ್ತು ಪರಿಕಲ್ಪನೆಗಳ ವಿಶ್ವವನ್ನು ಒಕ್ಕಿತು. ಬೆಳಕು ಅಥವಾ ದ್ರವ್ಯ ಅಂದರೆ ಲೈಟ್ ಅಥವಾ ಮ್ಯಾಟರ್ ಒಂದೇ ಸಮಯದಲ್ಲಿ ಕಣ ಮತ್ತು ಅಲೆ ಎರಡೂ ಆಗಿರೋದು ಹೇಗೆ ಸಾಧ್ಯ ಅನ್ನುವ ಪ್ರಶ್ನೆ ಈ ಎದುರಾಯಿತು. ಇದಕ್ಕೆ ನೀಲ್ಸ್ ಬೋಹ್ರ್ ಮತ್ತು ಸಂಗಡಿಗರು ಒಂದು ವಿವರಣೆಯನ್ನು ನೀಡಿದರು. ಈ ವಿವರಣೆ ಈಗ ಕೊಪೆನ್ಹೇಗನ್ ಅರ್ಥೈಸಿಕೆ ವ್ಯಾಖ್ಯಾನ ಅಂತ ಪ್ರಸಿದ್ಧವಾಗಿದೆ. ಕೊಪೆನ್ಹೇಗನ್ ಅರ್ಥೈಸಿಕೆ ವ್ಯಾಖ್ಯಾನದ ಪ್ರಕಾರ ಒಂದು ಕ್ವಾಂಟಮ್ ಘಟನೆ ಹಲವು ಸಂಭವನೀಯ ರೀತಿಗಳಲ್ಲಿ ಅಂದರೆ ಪ್ರಾಬಬಲ್ ಮೆಥಡ್ಸ್ಗಳಲ್ಲಿ ನಡೀಬಹುದು. ಕ್ವಾಂಟಮ್ ಘಟನೆಯನ್ನು ಗಮನಿಸಿದಾಗ ಅಥವಾ ಅಳೆದಾಗ ಅಲೆ ಕುಸಿದು ಅದು ಸಂಭವ ರೀತಿಯ ನಿರ್ದಿಷ್ಟವಾದಂಥ ಒಂದು ಘಟನೆಯಾಗುತ್ತೆ. ಈಗ ಕ್ವಾಂಟಮ್ ಘಟನೆಯನ್ನು ಗಮನಿಸಿದಾಗ ಅಥವಾ ಅಳೆದಾಗ ಅಲೆ ಕುಸಿತವಾಗುವ ಸಂಭವನೀಯತೆ ಒಂದು ನಿರ್ದಿಷ್ಟ ಘಟನೆಯಾಗುತ್ತೆ. ಹಾಗೆ ಅದರ ಜೊತೆಗಿದ್ದಂಥ ಇತರ ಸಂಭವನೀಯತೆಗಳು ಪ್ರಾಬಬಿಲಿಟೀಸು ಇಲ್ಲದಂತಾಗ್ತವೆ. ಬೆಳಕು ಹಾಗೆ ಎಲೆಕ್ಟ್ರಾನು ಕಣ ಅಥವಾ ಅಲೆ ಎನ್ನುವ ಎರಡರಲ್ಲಿ
ಅದು ಒಂದು ಈ ಸ್ಥಿತಿಯಲ್ಲಿರೋದನ್ನು ನಾವು ನೋಡಿ ತಕ್ಷಣವೇ ಅದರ ಇನ್ನೊಂದು ಸ್ಥಿತಿಯನ್ನು ತಿಳಿಬಹುದು. ನಾವು ನೋಡಿದ್ರಿಂದಲೇ ಅದರ ಸ್ಥಿತಿಯಲ್ಲಿ ಈ ಬದಲಾವಣೆ ಆಗುತ್ತೆ. ಆದ್ದರಿಂದ ನಾವು ನೋಡದೆ ಏನನ್ನು ಹೇಳೋದಕ್ಕೆ ಆಗದು. ನೋಡಿ ಹೇಳಿದರೆ ಅದು ನಿಜವಾದ ಸ್ಥಿತಿ ಆಗಿರೋದು. ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಹೋಗುವ ನಡುವೆ ಯಾವುದೇ ನಡುವಿನ ಬದಲಾವಣೆಗಳು ಇಲ್ಲ. ಇಂತಹ ಕ್ವಾಂಟಮ್ ನೆಗೆತ ಎರ್ವಿನ್ ಶ್ರೋಡಿಂಗರ್ ವಿಜ್ಞಾನಿ ಎರ್ವಿನ್ ಶ್ರೋಡಿಂಗರ್ ದೃಷ್ಟಿನಲ್ಲಿ ಅತ್ಯಂತ ಸೋಜಿಗ ಮತ್ತು ವೈಚಿತ್ರ್ಯಮಯವಾಗಿತ್ತು. ಅದಕ್ಕೆ ಯಾವುದೇ ಅರ್ಥಗಳು ಇರಲಿಲ್ಲ. ನೋಡದಿದ್ದಾಗ ಕಣ ಎಲೆಕ್ಟ್ರಾನು ಏನು ಮಾಡ್ತಾ ಇರ್ತೈತೆ, ಹೇಗಿರ್ತೈತೆ ಅಂತ ತಿಳಿಯೋದಕ್ಕೆ ಆಗದು ಅನ್ನೋದು ಕ್ವಾಂಟಮ್ ವಿಶ್ವದ ಮೂಲ ಲಕ್ಷಣ. ನೀಲ್ಸ್ ಬೋರ್ ಅವರ ಬಣ ಗತ್ತನ್ನು ತೋರಿಸಿ ಕೊಪೆನ್ ಹೇಗೆ ವಿವರಣೆಯನ್ನು ಅರ್ಥೈಸಿಕೆಯನ್ನು ಹೇರ್ತಾ ಇದೆ ಅಂತ ಭಾವಿಸಿದ್ದಂಥ ಎರ್ವಿನ್ ಶ್ರೋಡಿಂಗರ್ ಇದಕ್ಕೆ ಸವಾಲು ಎಸೆಯುವ ಒಂದು ಮಾನಸಿಕ ಪ್ರಯೋಗವನ್ನು ಪ್ರತಿಪಾದನೆ ಮಾಡ್ತಾರೆ. ಇದೇ ಈಗ ಜಗತ್ತು ಪ್ರಸಿದ್ಧವಾಗಿರುವ ಕ್ವಾಂಟಮ್ ಬಲವಿಜ್ಞಾನದಲ್ಲಿ ಸೇರಿಕೊಂಡಿರುವ, ಹಾಗೆಯೇ ಮಾನವ ಹೊಂದಿರುವ ಎಲ್ಲ ತಿಳಿವುಗಳನ್ನು ಪ್ರಶ್ನಿಸುವ ಶ್ರೋಡಿಂಗರ್ ಬೆಕ್ಕು ಅಂತ ಪ್ರಸಿದ್ಧ ಆಗೈತೆ. ಕೊಪೆನ್ ಹೇಗೆ ಅರ್ಥೈಸಿಕೆಯ ಅಸಂಗತಿಗಳಿಗೆ ಕಾರಣ ಆಗುತ್ತೆ ಅಂತ 1935ರಲ್ಲಿ ಎರ್ವಿನ್ ಶ್ರೋಡಿಂಗರ್ ಒಂದು ರೂಪಕದ ಮೂಲಕ ಕ್ವಾಂಟಮ್ ಜಗತ್ತಿನ ಸಂಗತಿಗಳನ್ನ ವಿವರಿಸ್ತಾರೆ. ಭೌತ ವಿಜ್ಞಾನದಲ್ಲಿ ಇದು ಶ್ರೋಡಿಂಗರ್ ಬೆಕ್ ಅಂತಲೇ ಬಹಳ ಪ್ರಸಿದ್ಧವಾಗಿದೆ. ಇದು 1935ರಲ್ಲಿ ನೇಚರ್ ವಿಷನ್ ಶಾಪೆನ್ ಅನ್ನುವ ಪತ್ರಿಕೆಯಲ್ಲಿ ಮೊದಲ ಬಾರಿಗೆ ಪ್ರಕಟಗೊಳ್ಳುತ್ತೆ. ಈ ಮಾನಸಿಕ ಪ್ರಯೋಗವನ್ನು ಓದಿದಂಥ ಆಲ್ಬರ್ಟ್ ಐನ್ಸ್ಟೀನು ದ್ರವ್ಯವನ್ನು ಅಲೆ ಅಂತ ಪರಿಗಣಿಸಿದರೆ ವಾಸ್ತವ ಅಪರಿಪೂರ್ಣವಾಗಿರ್ತದೆ ಅನ್ನೋದನ್ನು ಈ ಪ್ರಯೋಗ ಸಾಧಿಸ್ತದೆ, ಮಾನಸಿಕ ಪ್ರಯೋಗ ಸಾಧಿಸಿ ತೋರಿಸ್ತದೆ ಅನ್ನುವ ಅಭಿಪ್ರಾಯವನ್ನು ತಿಳಿಸಿರ್ತಾರೆ. ಮುಂದಿನ ದಶಕಗಳಲ್ಲಿ EPR ಅಸಂಗತಿಗಳಿಗೆ ಪರಿಹಾರ ರೂಪದಲ್ಲಿ ಉತ್ತರಗಳು ಸಿಗ್ತಾವಾದರೂ ಕೂಡ ಶ್ರೋಡಿಂಗರ್ ಅಸಂಗತಿಗೆ ಇನ್ನು ಎಲ್ಲರೂ ಒಪ್ಪತಕ್ಕಂಥ ತೃಪ್ತಿದಾಯಕವಾದ ವಿವರಣೆಗಳು ಈ ದಿನದ ತನಕ ದಕ್ಕಿಲ್ಲ. ಶ್ರೋಡಿಂಗರ್ ಬೆಕ್ಕು ಪ್ರಯೋಗ ಸರಳವಾಗಿ ಹೀಗಿದೆ. ಒಂದು ಭದ್ರವಾದ ಪೆಟ್ಟಿಗೆಯಲ್ಲಿ ಒಂದು ಬೆಕ್ಕಿದೆ. ಪೆಟ್ಟಿಗೆಯ ಒಳಗಿರುವ ಮಡಿಕೆಯಲ್ಲಿ ವಿಷ ಇದೆ. ಅದು 4ನೇದು ವಿಕಿರಣಶೀಲ ಪರಮಾಣು ಇದೆ. ಪೆಟ್ಟಿಗೆಯಲ್ಲಿರುವ ವಿಕಿರಣಶೀಲ ಪರಮಾಣು ಶೈಥಿಲ್ಯ ಅಂದರೆ ಡಿಕೆ ಹೊಂದಿದರೆ ಅದನ್ನು ಅಳೆದ ಉಪಕರಣಕ್ಕೆ ಅಂಟಿಸಿದಂಥ ಲಗತ್ತಾದಂಥ ಸುತ್ತಿಗೆ ವಿಷದ ಕುಡಿಕೆಯನ್ನು ಹೊಡಿತೈತೆ. ಆಗ ವಿಷ ಬಿಡುಗಡೆಯಾಗಿ ಬೆಕ್ಕು ಸಾಯುತ್ತೆ. ವಿಕಿರಣಶೀಲ ಪರಮಾಣು 1 ಗಂಟೆಯಲ್ಲಿ ಶೈಥಿಲ್ಯ ಹೊಂದುವ ಅಂದರೆ ಡಿಕೆ ಆಗ್ತಕ್ಕಂಥ ಸಂಭವ ಏನೈತೆ 50% ಇರಲಿ. ಹಾಗಾದರೆ 1 ಗಂಟೆಯ ನಂತರ ಪೆಟ್ಟಿಗೆಯೊಳಗಿರುವ ಬೆಕ್ಕಿನ ಸ್ಥಿತಿ ಏನು? ಇಲ್ಲಿ ವಿಕಿರಣಶೀಲ ಪರಮಾಣು ಶೈಥಿಲ್ಯ ಅಂದರೆ ಡಿಕೆ ಅಂದರೆ ಅಟಾಮಿಕ್ ಡಿಕೆ ಒಂದು ಕ್ವಾಂಟಮ್ ಘಟನೆ. ಈ ಘಟನೆಯನ್ನು ಸಂಭವನೀಯತೆಯಲ್ಲಿ ಮಾತ್ರ ಹೇಳ್ಬೋದು, ಅಂದರೆ ಪ್ರಾಬಬಿಲಿಟಿ ಬೇಸಿಸ್ ಮೇಲೆ ಮಾತ್ರ ಹೇಳ್ಬೋದು. ನೀಲ್ಸ್ ಬೋರ್ ಹಾಗೂ ಕೊಪೆನ್ಹೇಗನ್ ದೃಷ್ಟಿನಲ್ಲಿ ಈ ಬೆಕ್ಕು ಬದುಕಿರೋದು ಇಲ್ಲ, ಸತ್ತಿರೋದು ಇಲ್ಲ. ಅದು ಬದುಕಿ ಸತ್ತಿರುವ ಪರಿಪೂರಕ ಅಧಿಸ್ಥಾಪನೆಯ ಅಂದರೆ ಕಾಂಪ್ಲಿಮೆಂಟರಿ ಸೂಪರ್ ಪೊಸಿಷನ್ ಸ್ಥಿತಿನಲ್ಲಿ ಇರ್ತೈತೆ. ಪೆಟ್ಟಿಗೆ ತೆರೆದು ನೋಡಿದಾಗ ಮಾತ್ರ ಅದರ ನಿಜ ಸ್ಥಿತಿ ತಿಳಿತೈತೆ. ಆಗ ಬೆಕ್ಕು ಬದುಕಿದಿರೋದು ಸತ್ತಿರುವ ಸಂಭವನೀಯತೆ ಅಂದರೆ ಪ್ರಾಬಬಿಲಿಟಿ 0 ಆಗುತ್ತೆ. ಬೆಕ್ಕು ಸತ್ತಿದ್ರೆ ಬದುಕಿರುವ ಸಂಭವನೀಯತೆ 0 ಆಗುತ್ತೆ. ಆದ್ದರಿಂದ ನೋಡುವಿಕೆಯಿಂದ ಮಾತ್ರ ನಾವು ಬೆಕ್ಕಿನ ಸ್ಥಿತಿಯನ್ನು ತಿಳಿಯಬಹುದು. ಬೆಕ್ಕು ಬದುಕಿರುವ ಅಥವಾ ಸತ್ತಿರುವ ಎರಡೂ ಸ್ಥಿತಿಗಳಲ್ಲಿ ಒಂದು ಸ್ಥಿತಿ ಮಾತ್ರ ಇರೋದಕ್ಕೆ ಸಾಧ್ಯ ಆದರೂ ಕೂಡ ಪೆಟ್ಟಿಗೆ ತೆರೆದು ನೋಡೋ ತನಕ ಆ ಎರಡೂ ಸಾಧ್ಯತೆಗಳು ಅದರೊಳಗಡೆ ಹುದುಗಿರ್ತವೆ, ಒಳಗೊಂಡಿರ್ತದೆ. ಇದನ್ನು ಒಪ್ಪದ ಶ್ರೋಡಿಂಗರು ಅದು ಬದುಕಿರ್ತದೆ ಇಲ್ಲ ಸತ್ತಿರ್ತದೆ ಅಂತ ವಾದ ಮಾಡಿದ್ದಾನೆ. ಕೊಪೆನ್ಹೇಗನ್ ಅರ್ಥೈಸಿಕೆಯಂತೆ ಎಲೆಕ್ಟ್ರಾನ್ 2 ಕಿಂಡಿಗಳ ಮೂಲಕ ಹೋಗುವ ಸಂಭವನೀಯತೆ ಅಂದರೆ ಪ್ರಾಬಬಿಲಿಟಿ ಸಮನಾಗಿರ್ತದೆ. ಈ 2 ಸಂಭವನೀಯತೆಗಳು 2 ಸ್ಥಿತಿಗಳನ್ನು ಸೂಪರ್ ಪೊಸಿಷನ್ ಅಂದರೆ ಅಧಿಸ್ಥಾಪನೆ ಮಾಡ್ತವೆ. ಹಾಗೆ ಶ್ರೋಡಿಂಗರ್ ಪ್ರಯೋಗದಲ್ಲಿ ವಿಕಿರಣ ಶೈತ್ಯಲ್ಲಿ ಆಗದೇ ಇರುವ 2 ಸಂಭವನೀಯತೆಗಳು ಅಧಿಸ್ಥಾಪಿತ ಸ್ಥಿತಿಯಲ್ಲಿ ಇರಬೇಕು. ಅಂದರೆ ಬೆಕ್ಕು ಸತ್ತಿರಬೇಕು, ಹಾಗೆಯೇ ಅದೇ ಸಮಯದಲ್ಲಿ ಬದುಕಿರಬೇಕು. ಎಲೆಕ್ಟ್ರಾನ್ ಕಣವು ಆಗಿರಬಹುದು ಅಥವಾ ಅಲೆಯೂ ಆಗಿರ್ಬೋದು ಅನ್ನುವ ವಿವರಣೆಯಲ್ಲಿ ಕಸಿವಿಸಿ ಆಗುವಂಥದ್ದು ನಮ್ಗೆ ಯಾವುದೂ ಕಂಡು ಬರೋದಿಲ್ಲ. ಆದರೆ ಬೆಕ್ಕು ನಾವು ನೋಡದೇ ಇದ್ದಾಗ ಸತ್ತಿದೆ ಹಾಗೂ ಬದುಕಿದೆ ಅಂತ ಹೇಳೋದು ಕಿರಿಕಿರಿಯ ಸಂಗತಿ ಆಗುತ್ತೆ. ನಮ್ಮ ಸಾಮಾನ್ಯ ಅನುಭವ ಮತ್ತು ತಿಳುವಳಿಕೆಗಳು ಕ್ವಾಂಟಮ್ ಮಟ್ಟದಲ್ಲಿ ನಡೆಯುವ ಘಟನೆಗಳನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಅರಿತುಕೊಳ್ಳಲಾರು ಅನ್ನೋದನ್ನು ನಾವೀಗಾಗಲೇ ಬಲ್ಲೆವು. ಆದರೆ ಶ್ರೋಡಿಂಗರ್ ಬೆಕ್ಕಿನ ಸ್ಥಿತಿ ನಿಜವಾಗಿಯೂ ನಮಗೆ ಏನನ್ನು ತಿಳಿಸ್ತದೆ ಅನ್ನೋದ್ರ ಬಗ್ಗೆ ಭೌತ ವಿಜ್ಞಾನಿಗಳಲ್ಲಿ ಒಮ್ಮತವಿಲ್ಲ, ಹಲವು ಪಣಗಳಿದ್ದಾವೆ. ಆದ್ದರಿಂದ ವಿಶ್ವವನ್ನು ಕುರಿತಾಗಿ ಅತ್ಯಂತ ಸೂಕ್ಷ್ಮ ಮಟ್ಟದಲ್ಲಿ ಕ್ವಾಂಟಮ್ ಮಟ್ಟದಲ್ಲಿ ನಡೀತಕ್ಕಂಥ ಘಟನೆಗಳನ್ನು ತಿಳಿಯೋದಕ್ಕೆ ಹೊರಟ ತಕ್ಷಣ ನಮಗೆ ಹಲವಾರು ಅರಿವಿನ ಕೊರತೆಗಳು ಉಂಟಾಗ್ತವೆ. ಯಾವುದೇ ಒಂದು ವಸ್ತು ಸ್ಥಿತಿ ಅದು 2 ರೀತಿಯಲ್ಲೂ ಇರ್ಬೋದು ಅನ್ನೋದು ಒಂದು ಬಹಳ ಸೋಜಿಗದ ಘಟನೆಯಾಗಿ ನಮಗೆ ಕಾಣಿಸುತ್ತೆ. ಬೆಕ್ಕು ಬದುಕಿದೆಯೋ ಮತ್ತು ಹಾಗೆ ಸತ್ತಿದೆ, ಅದು ಸತ್ತೂ ಬದುಕಿದೆ ಅಂತಕ್ಕಂಥದ್ದು ನಮಗೆ ಕಂಡು ಬಂದಾಗ ನಮ್ಮ ಅರಿವು ಅವೆರಡರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕಾಗತ್ತೆ. ಅವೆರಡನ್ನು ಒಪ್ಪೋದಕ್ಕೆ ನಮ್ಮ ಬೌದ್ಧಿಕ ಸಾಮರ್ಥ್ಯ ಒಪ್ಪೋದಿಲ್ಲ. ಆದ್ದರಿಂದ ಕ್ವಾಂಟಮ್ ಘಟನೆಗಳಲ್ಲಿ ಮನುಷ್ಯನ ಅರಿವನ್ನು ಮೀರಿದಂಥ ಹಲವಾರು ಸಂಗತಿಗಳಿದ್ದಾವೆ. ಈ
ಬಿಡಿಸಲಾಗದ ಸಂಗತಿಗಳನ್ನು ಹೇಗೆ ಬಿಡಿಸಬಹುದು ಅಂತ ಈಗ ವಿಜ್ಞಾನಿಗಳು ತೀವ್ರವಾದಂಥ ಸಂಶೋಧನೆ ಮತ್ತು ವಿಚಾರಣೆಯಲ್ಲಿ ತೊಡಗಿದ್ದಾರೆ. ಕ್ವಾಂಟಮ್ ಬಲ ವಿಜ್ಞಾನದಲ್ಲಿರುವ ಇಂಥ ಅತ್ಯಂತ ಸೋಜಿಗದ ಇತರ ಅರಿವಿನ ಸಂಗತಿಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.